ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು QABD ಸೆಕೆಂಡ್ ಚಾಪ್ಟರ್ ಟೈಮ್ ಸೀರೀಸ್ ಚಾಪ್ಟರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಸೀರೀಸ್ ಅಂದರೆ ನಾವು ಫಸ್ಟ್ ಏನು ಅಂತ ತಿಳ್ಕೊಬೇಕು. ಆ್ಯಸ್ ನೇಮೇ ರೆಪ್ರೆಸೆಂಟ್ ಮಾಡೋ ಥರ ಟೈಮ್ ಮೀನ್ಸ್ ಕ್ರೋನಾಲಜಿಕಲ್ ಆರ್ಡರಲ್ಲಿ ನಾವು ಡೇಟಾನ ರೆಪ್ರೆಸೆಂಟ್ ಮಾಡೋದನ್ನೇ ನಾವು ಟೈಮ್ ಸೀರೀಸ್ ಅಂತ ಕರಿತೀವಿ. ಮೀನಿಂಗ್ ಎ ಟೈಮ್ ಸೀರೀಸ್ ಕನ್ಸಿಸ್ಟ್ ಆಫ್ ದ ಡೇಟಾ ಅರೇಂಜ್ಡ್ ಕ್ರೋನಾಲಜಿಕಲಿ ಈಸ್ ಕಾಲ್ಡ್ ಟೈಮ್ ಸೀರೀಸ್. Chronologically means date to date time or time period, or chronologically means date wise or time wise period wise ಆ ಥರ. ಸೊ ಆ ಥರ ನಾವು ಡೇಟಾನ ಅರೇಂಜ್ ಮಾಡೋದನ್ನ ನಾವು ಟೈಮ್ ಸೀರೀಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 2017, 2018, 2019, 2020 ಇದು ನಮಗೆ ಒಂದು ಇಯರ್ ಆರ್ ಪೀರಿಯಡ್ಸ್. ಸೊ ಇದರಲ್ಲಿ ನಮಗೆ ಬಂದಿರೋಂಥ ಸೇಲ್ಸು ಆರ್ GDP ಏನೇ ಆಗಲಿ 40, 50, 70, 30 40, 50, 70, 30 ನಮಗೆ ಒಂದು ಡೇಟಾ. ಸೊ 2017, 18, 19 ಇಲ್ಲಿ ನಮಗೆ 2017, 2018, 19, 20 ಅನ್ನೋದು ನಮಗೆ ಒಂದು ಪೀರಿಯಡ್ ವೈಸ್ ಅವ್ರು ಯಾವ ಥರ ಕೊಟ್ಟಿದ್ದಾರೆ, ಇಯರ್ ವೈಸ್ ಕೊಟ್ಟಿದ್ದಾರೆ. ಇದು ನಾವು ಸೊ ಇದು ನಮಗೆ ಇಯರ್ ಆಯಿತು, ಇದು ನಮಗೆ ಡೇಟ್ ಆಯಿತು. ಸೊ ಇದನ್ನು ಟೈಮ್ ವೈಸು 1 ಇಯರ್ ಟು 1 ಇಯರ್ ನಾವು ಅರೇಂಜ್ ಮಾಡಿದ್ದೀವಿ. ಸೊ ಇದನ್ನು ನಾವು ಟೈಮ್ ಸೀರೀಸ್ ಅಂತ ಕರಿತೀವಿ. ಸೊ ಇದನ್ನೇ ಇಟ್ ಈಸ್ ಎ ಕನ್ಸಿಸ್ಟ್ ಆಫ್ ಡೇಟಾ ಅರೇಂಜ್ಡ್ ಇನ್ ಕ್ರೋನಾಲಜಿಕಲ್ ಆರ್ಡರ್ ಈಸ್ ನೋನ್ ಆ್ಯಸ್ ಟೈಮ್ ಸೀರೀಸ್. ಸೊ ಟೈಮ್ ಸೀರೀಸ್ ಅನ್ನೋದು ಅರ್ಥ ಆಯಿತು. ನೆಕ್ಸ್ಟ್ ಡೆಫಿನೇಷನ್. ಇನ್ ದ ವರ್ಡ್ಸ್ ಆಫ್ ಪೀಟರ್ಸನ್, ಎ ಟೈಮ್ ಸೀರೀಸ್ ಕನ್ಸಿಸ್ಟ್ ಆಫ್ In the words of Peterson, a time series consists of statistical data which are collected, recorded and observed over a successive implement. ಒಂದು ಸ್ಟ್ಯಾಟಿಕಲ್ ಡೇಟಾ ಕಲೆಕ್ಟ್ ಆಗಿ, ರೆಕಾರ್ಡ್ ಆಗಿ ಮತ್ತು ಅಬ್ಸರ್ವ್ ಆಗಿ ಒಂದು ಇಂಪ್ಲಿಮೆಂಟ್ ಪ್ರಕಾರ ನಾವು ಅರೇಂಜ್ ಮಾಡೋದೇ ನಾವು ಪೀಟರ್ಸನ್ ಪ್ರಕಾರ ಅವರು ಟೈಮ್ ಸೀರೀಸ್ ಅಂತ ಕರಿತೀವಿ. ಕಲೆಕ್ಟ್ ಮಾಡಿ ಫಸ್ಟು, ಆಮೇಲೆ ರೆಕಾರ್ಡೆಡ್ ಮಾಡಿ, ಆಮೇಲೆ ಅದನ್ನು ಅಬ್ಸರ್ವ್ ಮಾಡೋದನ್ನ ನಾವು ಟೈಮ್ ಸೀರೀಸ್ ಅಂತ ಕರಿತೀವಿ ಅಕಾರ್ಡಿಂಗ್ ಟು ಪೀಟರ್ಸನ್. ನೆಕ್ಸ್ಟು ಅಬ್ಜೆಕ್ಟಿವ್ಸ್ ಆರ್ ಇಂಪಾರ್ಟೆನ್ಸ್ ಆಫ್ ಟೈಮ್ ಸೀರೀಸು. ಟೈಮ್ ಸೀರೀಸು ಏನಕ್ಕೆ ಯೂಸ್ ಆಗುತ್ತೆ ಅಂತ. ಫಸ್ಟು ರಿವ್ಯೂ ಆಫ್ ಕರೆಂಟ್ ಅಚೀವ್ಮೆಂಟ್. ರಿವ್ಯೂ ಆಫ್ ಕರೆಂಟ್ ಅಚೀವ್ಮೆಂಟ್ ಅಂದರೆ ಈಗ ನಮಗೆ ಇಲ್ಲಿ 4 ಇಯರ್ಸ್ ನಮಗೆ ಡೇಟಾ ಇದೆ. ಸೊ ಅದರಲ್ಲಿ ಇವಾಗ ನಾವು 2020 ಅಂತ ಅಂದ್ಕೊಂಡ್ರೆ ನಾವು ಫಸ್ಟು ಈ ಇಯರ್ ನಮಗೆ ಏನು ಅಚೀವ್ಮೆಂಟ್ ಆಗಿದೆ ಅಂತ ತಿಳ್ಕೊಬೇಕು ಅಂದರೆ ನಾವು ಹಳೇ ಇಯರ್ ಜೊತೆ ನಾವು ಕಂಪೇರ್ ಮಾಡ್ತೀವಿ. ಸೊ ಈ 70 ಜೊತೆ ನಮ್ಮ ಕರೆಂಟ್ ಅಚೀವ್ಮೆಂಟ್ನ ನಾವು ಕಂಪೇರ್ ಮಾಡಿ ಅದರಲ್ಲಿ ನಾವು ಎಷ್ಟು ಅಚೀವ್ ಮಾಡಿದ್ದೀವಿ ಮತ್ತು ಎಷ್ಟು ಲಾಸ್ ಮಾಡ್ಕೊಂಡಿದ್ದೀವಿ ಅಂತ ತಿಳ್ಕೊಳಕ್ಕೆ ನಾವು ಟೈಮ್ ಸೀರೀಸ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟು ಟು ಸ್ಟಡಿ ಪಾಸ್ಟ್ ಬಿಹೇವಿಯರ್. ಸೊ ನಾನು ಆಲ್ರೆಡಿ ಹೇಳ್ದಂಗೆ, ಸೊ ಇದು ಪಾಸ್ಟಿಂದ ಇಟ್ಕೊಂಡು ನಾವು ಕರೆಂಟ್ ಬಿಹೇವಿಯರನ್ನ ಸ್ಟಡಿ ಮಾಡ್ಕೊಬೇಕು. ಮತ್ತು ಯಾಕೆ ಪಾಸ್ಟ್ ಬಿಹೇವಿಯರ್ನ ತೊಗೊಬೇಕು ಅಂದರೆ ಆಗಾಗಿರೋಂಥ ಅಚೀವ್ಮೆಂಟ್ಸು, ಲಾಸಸ್ಸು ಏನಾಗಿದೆ ಅದನ್ನು ನೋಡ್ಕೊಳ್ಳೋದು ನಾವು ಪಾಸ್ಟ್ ಬಿಹೇವಿಯರ್ ಅಂತ ಕರಿತೀವಿ. ಸೊ ಟೈಮ್ ಸೀರೀಸು ಪಾಸ್ಟ್ ಬಿಹೇವಿಯರಲ್ಲೂ ಕೂಡ ಯೂಸ್ ಆಗುತ್ತೆ. ನೆಕ್ಸ್ಟು ಟು ಪ್ರಿಡಿಕ್ಟ್ ಫ್ಯೂಚರ್ ಬಿಹೇವಿಯರ್. ಅಂದರೆ ಈಗ ಇಲ್ಲಿ ನಮಗೆ 2019 40 ಇದೆ. ಸೊ 2017 40 ಇದೆ, 2018 50 ಇದೆ. ಸೊ 2 ಇಯರ್ದು ಇಲ್ಲಿ 40 ಇದ್ದಿದ್ದು ಸೇಲ್ಸು ಇಲ್ಲಿ 10% ಇನ್ಕ್ರೀಸ್ ಆಗಿದೆ 2018. ಸೊ ಈ ಎರಡನ್ನೂ ಅಬ್ಸರ್ವ್ ಮಾಡಿಕೊಂಡು ನಾವು 2019 ಏನಾಗುತ್ತೆ ಅಂತ ನಾವು ಪ್ರೆಡಿಕ್ಟ್ ಮಾಡ್ಬೋದು. ಸೊ ಇದನ್ನು ನಾವು ಪ್ರೆಡಿಕ್ಟ್ ಫ್ಯೂಚರ್ ಬಿಹೇವಿಯರ್ ಅಂತ ಕರಿತೀವಿ. ಸೊ ಟೈಮ್ ಸೀರೀಸ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಕರೆಂಟ್ ಅಚೀವ್ಮೆಂಟ್ ಅನಲೈಸ್ ಮಾಡೋಕ್ಕೆ, ಮತ್ತು ಪಾಸ್ಟ್ ಬಿಹೇವಿಯರನ್ನು ಅನಲೈಸ್ ಮಾಡೋಕ್ಕೆ, ಮತ್ತು ಫ್ಯೂಚರ್ ಬಿಹೇವಿಯರನ್ನು ಪ್ರೆಡಿಕ್ಟ್ ಮಾಡೋಕ್ಕೆ ನಾವು ಯೂಸ್ ಮಾಡ್ಕೊತೀವಿ. ನೆಕ್ಸ್ಟ್ ಯೂಸ್ ಏನಂದರೆ ಫೋರ್ಕಾಸ್ಟಿಂಗ್ ದ ಟ್ರೇಡ್ ಸೈಕಲ್. ಸೊ ಈಗ ಆಲ್ರೆಡಿ ಹೇಳಿದೆ ನಾನು ಫ್ಯೂಚರಲ್ಲಿ ಏನಾಗುತ್ತೆ ಅಂತ ಈಗಲೇ ಪ್ರೆಡಿಕ್ಟ್ ಮಾಡ್ತೀವಿ ಅಂತ. ಸೊ ಅದೇ ಥರ ಟ್ರೇಡ್ ಸೈಕಲ್ ಮುಂದಕ್ಕೆ ಏನಾಗುತ್ತೆ, ಲಾಸ್ ಆಗುತ್ತಾ, ರಿಸೆಷನ್ ಬರುತ್ತಾ, ಡಿಸಿಷನ್ ಬರುತ್ತಾ, ಈ ಥರ ಸಿಚುವೇಷನಲ್ಲಿ ಟ್ರೇಡ್ ಸೈಕಲು ಯಾವ ಥರ ಆಗುತ್ತೆ, ಏನಾಗ್ಬೋದು ಅಂತ ನಾವು ಫೋರ್ಕಾಸ್ಟ್ ಮಾಡೋದು ಮೀನ್ಸ್ ಈಗಲೇ ಊಹೆ ಮಾಡೋದನ್ನ ನಾವು ಫೋರ್ಕಾಸ್ಟಿಂಗ್ ದ ಟ್ರೇಡ್ ಸೈಕಲ್ ಅಂತ ಕರಿತೀವಿ. ಇದು ಕೂಡ ಟೈಮ್ ಸೀರೀಸಲ್ಲಿ ಯೂಸ್ ಆಗುತ್ತೆ. ಕಾಂಪೊನೆಂಟ್ಸ್ ಆಫ್ ಟೈಮ್ ಸೀರೀಸು. ಟೈಮ್ ಸೀರೀಸಲ್ಲಿ ಯಾವ್ಯಾವ ಕಾಂಪೊನೆಂಟ್ಸ್ ಬರುತ್ತೆ ಅಂತ. ಫಸ್ಟ್ ಒನ್ನು ಸೆಕ್ಯುಲರ್ ಟ್ರೆಂಡ್ ಆರ್ ಲಾಂಗ್ ಟರ್ಮ್ ವೇರಿಯೇಷನ್, ಸೀಸನಲ್ ವೇರಿಯೇಷನ್, cyclical ವೇರಿಯೇಷನ್ ಆ್ಯಂಡ್ ರ್ಯಾಂಡಮ್ ವೇರಿಯೇಷನ್. ಫಸ್ಟು ಸೆಕ್ಯುಲರ್ ಟ್ರೆಂಡ್. The generally tendency of the time series data to increase or decrease or remain constant during a long time period is called secular time. For example, 1 year, 2 year, 3 year, 4 year. ಸೊ ಈ ಟ್ರೆಂಡ್ ವ್ಯಾಲ್ಯೂ ಕಾಂಪೊನೆಂಟ್ ಏನು ಹೇಳ್ತಿದೆ ಅಂದರೆ, ಸೊ ಒಂದೇ ವ್ಯಾಲ್ಯೂ ಇರುತ್ತೆ.
ಫಾರ್ ಎಕ್ಸಾಂಪಲ್ ಫಸ್ಟ್ ಇಯರಲ್ಲೂ 2, ಸೆಕೆಂಡ್ ಇಯರಲ್ಲೂ 2, ಸೊ 2, 2 ಆರ್ ಒಂದೇ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದ್ರೆ ಅವ್ರು ಇನ್ಕ್ರೀಸ್ ಆಗ್ತಾ ಇದ್ರೆ ನಾವು ಸೆಕ್ಯುಲರ್ ಟ್ರೆಂಡ್ ಅಂತ ಕರಿತೀವಿ. ಇನ್ಕ್ರೀಸು ಆರ್ ಡಿಕ್ರೀಸ್ ಆರ್ ರಿಮೇನ್ ಕಾನ್ಸ್ಟೆಂಟ್ ಡ್ಯೂರಿಂಗ್ ಎ ಲಾಂಗ್ ಟೈಮ್. ಈ ಇಯರಲ್ಲಿ ಫುಲ್ಲು ಇನ್ಕ್ರೀಸೇ ಆಗ್ತಾಯಿದ್ರೆ ಅವ್ರು ಫುಲ್ ಡಿಕ್ರೀಸೇ ಆಗ್ತಾಯಿದ್ರೆ ಅವ್ರು ಫುಲ್ ಕಾನ್ಸ್ಟೆಂಟ್ ಆಗೇ ಇದ್ದರೆ ನಾವು ಸೆಕ್ಯುಲರ್ ಟ್ರೆಂಡ್ ಅಂತ ಕರಿತೀವಿ. ಸೊ ಅದು ಲಾಂಗ್ ಟೈಮ್ ಆಗಿರಬೇಕು. ನೆಕ್ಸ್ಟು ಸೀಸನಲ್ ವೇರಿಯೇಷನ್. The periodic movements in business activities are those which occur at regular interval. As these variations repeat during a period of 12 months, they can be predicted fairly accurately. ಸೊ ಸೀಸನಲ್ ವೇರಿಯೇಷನ್ ಯಾವಾಗ ಆಗುತ್ತೆ ಅಂದರೆ ಒಂದು ಸ್ಪೆಸಿಫಿಕ್ ಟೈಮಲ್ಲಿ ಆರ್ ಇಂಟರ್ವೆಲಲ್ಲಿ 1 ಇಯರ್ ಇದೆ ಅಂದರೆ ಒಂದು 3 ಮಂತ್ಸಲ್ಲೋ ಅಥವಾ 6 ಮಂತ್ಸಲ್ಲೋ ನಮಗೆ ಆಗುವಂಥ ವೇರಿಯೇಷನ್ನಿಂದ ಆ 12 ಮಂತ್ಸಲ್ಲಿ ಅದೇ ಥರ ರಿಪೀಟ್ ಆಗ್ತಾ ಇದ್ದರೆ ನಾವು ಅದನ್ನು ಸೀಸನಲ್ ವೇರಿಯೇಷನ್ ಅಂತ ಕರಿತೀವಿ. ಮಧ್ಯ ಬರೋಂಥ ಯಾವುದೋ ಒಂದು ಇಂಟರ್ವಲ್ ಸ್ಪೆಸಿಫಿಕ್ ಟೈಮಿಂದ ಆಗೋ ವೇರಿಯೇಷನ್ನಿಂದ ರಿಪೀಟ್ ಆಗ್ತಿದ್ರೆ ಡ್ಯೂರಿಂಗ್ 12 ಮಂತ್ಸ್ ಒಳಗೆ ಅದೇ ಡೇಟಾ ರಿಪೀಟ್ ಆಗ್ತಾ ಇದ್ದರೆ ನಾವು ಅದನ್ನು ಸೀಸನಲ್ ವೇರಿಯೇಷನ್ ಅಂತ ಕರಿತೀವಿ. ನೆಕ್ಸ್ಟು ಸೈಕ್ಲಿಕಲ್ ವೇರಿಯೇಷನ್. The several time series we find periodic up and down movements in because data to which we call cyclical variation. ಸೈಕಲ್ ಅಂದರೆ ಮೀನಿಂಗ್ ಗೊತ್ತಿದೆ, ಒಂದು ಪೆಡಲ್ ಒಂದು ಅಪ್ ಬಂದರೆ ಇನ್ನೊಂದು ಡೌನ್ ಆಗುತ್ತೆ. ಸೊ ಅದೇ ಥರ ಒಂದ್ಸಲ ಡೌನ್ ಬಂದರೆ ಅವ್ರು ಒಂದ್ಸಲ ಇನ್ಕ್ರೀಸ್ ಆದರೆ ಅವ್ರು ಇನ್ನೊಂದ್ಸಲ ಡಿಕ್ರೀಸ್ ಆದರೆ ಡೇಟಾ ಅಂಥದ್ದನ್ನು ನಾವು ಸೈಕ್ಲಿಕಲ್ ವೇರಿಯೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಟೈಪು ರ್ಯಾಂಡಮ್ ವೇರಿಯೇಷನ್ ಆ್ಯಂಡ್ ಇರ್ರೆಗ್ಯುಲರ್ ವೇರಿಯೇಷನ್. ಇರ್ರೆಗ್ಯುಲರ್ ವೇರಿಯೇಷನ್ ಅಂದರೆ ಗೊತ್ತಾಗ್ತಿದೆ. ದಿಸ್ ಈಸ್ ದ ಲಾಸ್ಟ್ ಕಾಂಪೊನೆಂಟ್ ಆಫ್ ಟೈಮ್ ಸೀರೀಸ್ ವಿಚ್ ಕ್ಯಾನ್ ಬಿ obtained after separating the secular, seasonal and cyclical variation from the original data of the time series. ಸೊ ರ್ಯಾಂಡಮ್ ವೇರಿಯೇಷನ್ ಏನಪ್ಪ ಅಂದರೆ ಒಂದು ಡೇಟಾ ಅಲ್ಲಿ ನಾವು ಸೀಸನಲ್ ವೇರಿಯೇಷನ್ನು ಮತ್ತು ಸೈಕ್ಲಿಕಲ್ ವೇರಿಯೇಷನ್ನು ಮತ್ತು ಸೆಕ್ಯುಲರ್ ವೇರಿಯೇಷನ್ನು ಫುಲ್ ಪಾರ್ಟ್ ಮಾಡಿ ಒಂದು ಸಪ್ರೇಟ್ ಮಾಡಿ ಬಂದಿರೋಂಥ ಒರಿಜಿನಲ್ ಡೇಟಾನ ನಾವು ಇರ್ರೆಗ್ಯುಲರ್ ವೇರಿಯೇಷನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಟಾಪಿಕ್ಕು ಮೆಷರ್ಮೆಂಟ್ ಆಫ್ ಟ್ರೆಂಡ್ ಆರ್ ಕಂಪ್ಯೂಟ್ ದ ಟ್ರೆಂಡ್. ಸೊ ಇಲ್ಲಿ ನಮಗೆ ಕೇಳೋದು ಒಂದೇ ಮೆಥಡ್ಸ್ ಆಫ್ ಲೀಸ್ಟ್ ಸ್ಕ್ವೇರ್. ಸೊ ಇದನ್ನು ಮಾತ್ರ ನೋಡ್ಕೊಬೇಕು. The method of least square means the sum of the square of deviation of the actual and compute value is minimum from this line. It is because of the reason that we call this method as methods of least square. So least square ಅಂದರೆ sum of the square deviation ಅಂದರೆ ಒಂದು ಲೀಸ್ಟ್ ವ್ಯಾಲ್ಯೂಸ್ ತೊಗೊಂಡು ಅದು ಇಷ್ಟು ಟೋಟಲ್ ಮಾಡಿಕೊಂಡು ದ ಸಮ್ ಆಫ್ ಟೋಟಲ್ ಸ್ಕ್ವೇರ್ ಡಿವಿಯೇಷನ್ ಅದರಿಂದ ಮಿನಿಮಮ್ ನಂಬರ್ ಆಫ್ ಸ್ಕ್ವೇರ್ ಆಫ್ ಡಿವಿಯೇಷನ್ನಿಂದ ನಾವು ಆ್ಯಕ್ಚುಯಲ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಿ. ಸೊ ಇದನ್ನು ನಾವು ಲೀಸ್ಟ್ ಸ್ಕ್ವೇರ್ ಅಂತ ಕರಿತೀವಿ. ಸೊ ಇದನ್ನು ಪ್ರಾಬ್ಲಮ್ ಮಾಡಬೇಕಾದ್ರೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟು ಈ ಪ್ರಾಬ್ಲಮಲ್ಲಿ ಬರೋವಂಥ ಒಂದೇ ಒಂದು ಫಾರ್ಮುಲಾ ಅಂದರೆ YC is equal to A plus BX. ಸೊ ಈ ಹೋಲ್ ಚಾಪ್ಟರ್ ಫುಲ್ಲು ಇದೊಂದೇ ಫಾರ್ಮುಲಾ ಬರುತ್ತೆ. ಸೊ ಇದರಲ್ಲಿ ಯಾವುದೇ ಥರ ಕನ್ಫ್ಯೂಸಸ್ ಇರಲ್ಲ. ಸೊ ಫಸ್ಟು ಇಲ್ಲಿ ನಮಗೆ YC ಅಂದರೆ ಟ್ರೆಂಡ್ ವ್ಯಾಲ್ಯೂಸು ಈಸ್ ಈಕ್ವಲ್ ಟು A ಪ್ಲಸ್ BX. ಇದು ನಮಗೆ ಫಾರ್ಮುಲಾ ಆದರೆ, ಸೊ ಇದೊಂದು ಈಕ್ವೇಷನ್ ಆದರೆ ಏನ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂದರೆ ಸಿಗ್ಮಾ y ಡಿವೈಡೆಡ್ ಬೈ n. ನೆಕ್ಸ್ಟು ಬಿನ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂದರೆ B ಈಸ್ ಈಕ್ವಲ್ ಟು ಸಿಗ್ಮಾ XY ಡಿವೈಡೆಡ್ ಬೈ ಸಿಗ್ಮಾ X ಸ್ಕ್ವೇರ್. ಸೊ ಇಲ್ಲಿ ಎಕ್ಸ್ ಅಂದರೆ ನಮ್ಗೆ ಆಲ್ರೆಡಿ ಅವರೇ ಡೇಟಾದಲ್ಲಿ ಕೊಟ್ಟಿರ್ತಾರೆ. ಸೊ ಇದು ಆಗುತ್ತೆ. ಸೊ ಇದು ಬರೋವಂಥ ಒಂದೇ ಒಂದು ಈಕ್ವೇಷನ್ನು. ಸೊ ಇಡೀ ಚಾಪ್ಟರ್ ಫುಲ್ ಇದೇ ಬರುತ್ತೆ. ಸೊ ಈ ಚಾಪ್ಟ್ರಿಂದ ನಮಗೆ 2 ಮಾರ್ಕ್ಸ್ 1 ಕ್ವಶನ್ ಆ್ಯಂಡ್ 6 ಮಾರ್ಕ್ಸ್ ಅವ್ರು ಕೇಳ್ಬೋದು, ಅದು ಅವ್ರ ಆಪ್ಷನು. ಸೊ ಕೇಳಿದ್ರೂ ಸೊ ಇದನ್ನು 14 ಮಾರ್ಕ್ಸಲ್ಲಿ ಬರೋವಂಥದ್ದೇ ಅದರಲ್ಲೂ ಕೂಡ ಬರುತ್ತೆ. ಸೊ ಇದರಲ್ಲಿ ಟ್ರೆಂಡ್ ವ್ಯಾಲ್ಯೂಸ್ ಮಾತ್ರ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳ್ತಾರೆ. 14 ಮಾರ್ಕ್ಸಲ್ಲಿ ಟ್ರೆಂಡ್ ವ್ಯಾಲ್ಯೂಸ್ನ ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ ನಾವು ಗ್ರಾಫಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಸೊ 14 ಮಾರ್ಕ್ಸು ಕಂಪಲ್ಸರಿ ಈ ಚಾಪ್ಟ್ರಿಂದ. ಸೊ ಈ ಚಾಪ್ಟ್ರು ಕೂಡ ಈಸಿ ಇದೆ. 14 ಮಾರ್ಕ್ಸಲ್ಲಿ ಟ್ರೆಂಡ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಿ ಅದಕ್ಕೆ ನಾವು ಗ್ರಾಫ್ನ ಹಾಕಬೇಕು. ಸೊ ಇದು 14 ಮಾರ್ಕ್ಸ್ ಕೇಳ್ತಾರೆ ಅದೊಂದು ಕ್ವಶನ್ಸು. ಸೊ ಇದು 2 ಮಾರ್ಕ್ಸು 18 ಮಾರ್ಕ್ಸ್ 16 ಮಾರ್ಕ್ಸ್ ಆಯಿತು. ಜೊತೆಗೆ 6 ಮಾರ್ಕ್ಸ್ ಅವರು ಆಪ್ಷನಲ್ ಕೇಳ್ಬೋದು. ಸೊ ಕೊಟ್ರೆ ಈಸಿ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.